ಹಲೋ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ನುಗ್ಗೆ ಸೊಪ್ಪು ಸಾಂಬಾರು ಮಾಡುವ ಬನ್ನಿ. ನುಗ್ಗೆ ಸೊಪ್ಪು ಸಾಂಬಾರು ಮಾಡೋಕ್ಕೆ ಮೇಯ್ನಾಗಿ ನಮಗೆ ನುಗ್ಗೆ ಸೊಪ್ಪು ಬೇಕು, ಆಮೇಲೆ ದಾಲ್ ಬೇಕು. ಆಮೇಲೆ ಇದು ನುಗ್ಗೆ ಸೊಪ್ಪನ್ನ ಕ್ಲೀನ್ ಮಾಡಿ ಬರುವ ಬನ್ನಿ. ಯಾರಾದರೂ ಇದ್ರೆ ಕ್ಲೀನ್ ಮಾಡಿ ಕೊಡಿ ಗೈಸ್. ಎಷ್ಟು ಟೈಮ್ ತಗೊಳುತ್ತಂದರೆ ತುಂಬ ಪೇಷನ್ಸ್ ಬೇಕು ಇದನ್ನ ಕ್ಲೀನ್ ಮಾಡಬೇಕಂದ್ರೆ. ನನಗಂತೂ ಸುಸ್ತಾಯಿತು. ಆಮೇಲೆ ಈ ಕಡೆ ದಾಲ್ ಬೇಯಿಸೋಕ್ಕಿಟ್ಟು ಈ ಕಡೆ ಒಂದು ಬಾಣಲೆ ತಗೊಂಡಾದ್ಮೇಲೆ ಅದಕ್ಕೆ ಆಯಿಲ್ ಹಾಕಿ, ಆಯಿಲ್ ಅಂದರೆ ನಾವು ಕೊಕೊನಟ್ ಆಯಿಲ್ ಯೂಸ್ ಮಾಡೋದು, ನಿಮ್ಗೆ ಯಾವ್ದು ಬೇಕು ಅದು ಯೂಸ್ ಮಾಡ್ಕೊಳ್ಳಿ. ಆಮೇಲೆ ಸಾಸಿವೆ ಹಾಕಿ, ಆಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕಿ, ಆಮೇಲೆ ಬೆಳ್ಳುಳ್ಳಿ ಕಟ್ ಮಾಡಿ ಹಾಕಿದ ಮೇಲೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಇದು ಕಂದು ಬಣ್ಣ ಬರುವವರೆಗೆ ಬೇಯಿಸಿ. ಆಮೇಲೆ ಈ ಕಡೆ ಟೊಮೆಟೊ, ಗ್ರೀನ್ ಚಿಲ್ಲಿ, ಆನಿಯನ್ ಕಟ್ ಮಾಡಿ ಇಡಬೇಕು. ಆಮೇಲೆ ಪೊಟೆಟೊ ಸ್ವಲ್ಪ ಬೇಯಿಸೋಕ್ಕಿಟ್ಟಿದ್ದೀನಿ, ಅದು ಆಪ್ಷನಲ್, ನಿಮಗೆ ಬೇಕಿದ್ರೆ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ. ಈ ಬಾಣಲೆಗೆ ಇದು ಆನಿಯನ್ ಹಾಕಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ಫ್ರೈ ಮಾಡಿ ಗೈಸ್. ಆಮೇಲೆ ನುಗ್ಗೆ ಸೊಪ್ಪು ಹಾಕಿದ ಮೇಲೆ ಕಟ್ ಮಾಡಿರೋ ಟೊಮೆಟೊ ಮತ್ತು ಗ್ರೀನ್ ಚಿಲ್ಲಿ ಇತ್ತಲ್ವ ಅದನ್ನ ಹಾಕಿ ಆದಮೇಲೆ ಸ್ವಲ್ಪ ಟೇಸ್ಟಿಗೆ ತಕ್ಕ ಉಪ್ಪು ಹಾಕಿದ ಮೇಲೆ ಸ್ವಲ್ಪ ಸ್ಪೂನ್ ಹಾಕಿ ಕಲರಿಸಿ ಗೈಸ್. ಸ್ವಲ್ಪ ಬೇಯೋವರೆಗೆ ನೋಡ್ಕೊಳ್ಳಿ. ಆಮೇಲೆ ಪೊಟೆಟೊ ಹಾಕಿ, ನಾವು ಬೇಯಿಸೋಕ್ಕಿಟ್ಟಿದ್ವಲ್ಲ ಆ ಪೊಟೆಟೊನ ಹಾಕಿಬಿಟ್ಟು ಸ್ವಲ್ಪ ಚಿಟಿಕೆ ಅರಶಿನ ಹಾಕಿಬಿಟ್ಟು ಸ್ವಲ್ಪ ಬೇಯಲಿ ಗೈಸ್. ಬೆಂದಾದ್ಮೇಲೆ ದಾಲ್ ಹಾಕಿ ಅದು ನೀರು ಬಿಡುತ್ತೆ ಅದರಲ್ಲಿ. ಆಮೇಲೆ ಅದಕ್ಕೆ ಬಾಯಿ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಇಡಿ. ನಾನು ಈ ಕಡೆ ಪೊಟೆಟೊ ಫ್ರೈ ಕೂಡ ಮಾಡ್ತಾಯಿದ್ದೀನಿ. ಸೊಪ್ಪಲ್ವಾ, ನಮ್ಮ ಕಡೆ ಸ್ವಲ್ಪ ಸೊಪ್ಪು ಕಡಿಮೆ, ಸೊಪ್ಪೆಲ್ಲ ತಿನ್ನೋದು, ನಮ್ಮ ಕಡೆ ಮೀನೆಲ್ಲ ಜಾಸ್ತಿ ತಿನ್ನೋದು. ಸೊ ಏನಾದರೂ ಫ್ರೈ ಇಡಬೇಕು ನಮಗೆ. ಅದರ ಜೊತೆಗೆ ಒಂದು ಮಜ್ಜಿಗೆ ಗೈಸ್. ಸ್ವಲ್ಪ